Hi dear students, now I am going to solve one of the problem from computation of income from house property. The problem which is given in the question paper 2019-20, October-November 2019-20, Kuvempu University. So here is the problem says that Kumari Chaturthi owns two houses at Bangalore. Compute her income from house property for the assessment year 2018-19. Okay, see the problem here. Fair rental value ಕೊಟ್ಟಿದ್ದಾರೆ, actual rent receivable ಇದೆ, municipal rental value ಇದೆ, standard rent and municipal tax. As we have seen here, municipal tax ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 10% of municipal rental value plus 2% municipal tax as severage cess ಅಂತಿದೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತ ನೋಡೋಣ. And some of the expenditure which are taken by the owner is given here. Actual repair expenses, ground rent, fair insurance premium due, annual maintenance charges and the collection charges. I will say it how to treat these all expenditures, and also interest on loan. I will say this about this also. Vacancy period ಕೊಟ್ಟಿದ್ದಾನೆ, and bona fide unrealized rent recovered ಇದೆ, and arrears of rent received ಇದೆ. ಸ್ವಲ್ಪ ಅದು ಕಂಟಿನ್ಯೂಯೇಷನ್ ಆಗಿ ಮುಂದುವರೆದು ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, construction of a house second started on 1st November 2013, and she borrowed rupees 4 lakh at 12% on 1st July 2014 for the completion of house. The house was completed on 30th November 2016, and since then it is let out ಅಂತ ಇದೆ. ಸೊ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ, ಸೊಲ್ಯೂಷನ್ ನೋಡ್ತಾ ಹೋಗೋಣ. ಈಸಿ ಆಗಿದೆ. ರೈಟ್ ದ ಹೆಡಿಂಗ್ ಇನ್ ಅ ಸೊಲ್ಯೂಷನ್. Computation of taxable income from house property. Two houses are here. House 1 and house 2nd. Particulars. See now. So as according to the problem, first of all we have to, in a step 1, comparison of municipal rental value or fair rental value, whichever is high. Okay, so municipal rental value problem ಕೊಟ್ಟಿದ್ದಾರೆ. municipal rental value 40,000 ಇದೆ house 1, house 2 1,30,000 is ಬರ್ಕೊಳ್ರಿ. 40,000 1,30,000, and the fair rental value ಇಲ್ಲಿ ಕೊಟ್ಟಿದ್ದಾರೆ. fair rental value ಅನ್ನು 36,000 per annum ಇದೆ, 1,20,000 per annum. 36,000 1,20,000 per annum. ಸೊ whichever is high, ಇವೆರಡರಲ್ಲಿ ಮುಂಚೆನೇ ಹೇಳ್ದಂಗೆ whichever is high ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ 40,000 ಆ್ಯಂಡ್ ದ ಸೆಕೆಂಡ್ ಹೌಸಿಗೆ ಏನು ಬರುತ್ತೆ 1,30,000. ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ ಅಂದರೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಆ್ಯಂಡ್ ಫೇರ್ ರೆಂಟಲ್ ವ್ಯಾಲ್ಯೂ whichever is ಹೈ ತೊಗೊಳ್ತೀವಿ. ಇಲ್ಲಿ 40,000 ಹೈ ಇದೆ, 1,30,000 ಹೈ ಇದೆ. ಇದನ್ನು ನಾವು ಸ್ಟೆಪ್ 1 ವ್ಯಾಲ್ಯೂ ಅಂತ ಕರಿತೀವಿ. ಆರ್ ಇದಕ್ಕೆ ಇನ್ನೊಂದು ಕರಿತೀವಿ ಅಂತಂದರೆ ನೋಷನಲ್ ರೆಂಟ್ ಅಂತ ಕೂಡ ಕರೀತಾರೆ. ನೋಷನಲ್ ರೆಂಟ್ ಅಂತ ಕೂಡ ಕರೀತಾರೆ. ಸ್ಟೆಪ್ 1 ವ್ಯಾಲ್ಯೂ ಅವರ ನೋಷನಲ್ ರೆಂಟ್. ಇನ್ನು ಸ್ಟೆಪ್ 2 ನೋಡೋದಾದರೆ ಇಲ್ಲಿ ಏನು ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಟೆಪ್ 1 ವ್ಯಾಲ್ಯೂ ಆರ್ ಸ್ಟ್ಯಾಂಡರ್ಡ್ ರೆಂಟ್ in this whichever is less. Okay, step 1 value ಅಂತ ಹೇಳಿದ್ರೆ whatever we have find out here means in both of these whichever is highest ಅಂದರೆ 40,000 ಇದೆ, ಅದನ್ನು ಬರ್ಕೊಂಡಿದ್ದೀವಿ. ಕಂಪ್ಯಾರಿಸನಲ್ಲಿ ಅದನ್ನು ಬರ್ಕೊಳ್ತೀವಿ 40,000 and 1,30,000. 40,000 36,000 whichever is ಹೈ ತೊಗೊಳ್ತೀವಿ. ಹೌದಾ, ಹೈ ಬಂತೆ, ಅದನ್ನು ಏನಂತ ಕರಿತೀವಿ, ಸ್ಟೆಪ್ 1 ವ್ಯಾಲ್ಯೂ ಅಂತ ಕರಿತೀವಿ. ಅದೇ ಸ್ಟೆಪ್ 1 ವ್ಯಾಲ್ಯೂವನ್ನು ಸ್ಟ್ಯಾಂಡರ್ಡ್ ರೇಂಜ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟೆಪ್ 1 ವ್ಯಾಲ್ಯೂನ ಹೈಯೆಸ್ಟ್ ಇದೆ
ಸೊ ಸ್ಟೆಪ್ 1 ವ್ಯಾಲ್ಯೂ ಎಷ್ಟಿದೆ 40,000 ಇದೆ ಆ್ಯಂಡ್ 1,30,000 ಇದೆ. ಇನ್ನು ಸ್ಟ್ಯಾಂಡರ್ಡ್ ರೆಂಟು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಸ್ಟ್ಯಾಂಡರ್ಡ್ ರೆಂಟ್ ಇದೆ ಇಲ್ಲಿ ನೋಡಿರಿ 38,000 ಹೌಸ್ 1ಗಿದೆ, ಹೌಸ್ 2ಗೆ ನಾಟ್ ಅಪ್ಲಿಕೇಬಲ್ ಇದೆ. ಸೊ ಹಾಗಾದರೆ ಸ್ಟ್ಯಾಂಡರ್ಡ್ ರೆಂಟ್ ಫಸ್ಟ್ ಒಂದು ಹೌಸ್ಗೆ 38,000. ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿದ್ರೆ ಈ ಒಂದು ಮನೆಗೆ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಆಗಲ್ಲ ಅಂತ. ಈಗ ವಿಚ್ ಎವರ್ ಇಸ್ ಲೀಸ್ಟ್ ತೊಗೊಳ್ಬೇಕು. ಇಲ್ಲಿ 38 ತೊಗೊಳ್ತೀವಿ. ಇಲ್ಲಿ ವಿಚ್ ಎವರ್ ಇಸ್ ಲೀಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಅಮೌಂಟ್ ಇಲ್ಲ, ಮತ್ತು ಈ ಅಮೌಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಅಮೌಂಟ್ ಇಲ್ಲ ಅಂತ ತೊಗೊಳ್ಬಾರ್ದು. ವಿಚ್ ಎವರ್ ಲೀಸ್ಟ್ ಅಂದರೆ ಇಲ್ಲಿ 0 ಅಂತಿದೆ. ಸೊ ಹಿಯರ್ ಇಸ್ ನೋ ಅಮೌಂಟ್ ಫಾರ್ ದ ಕಂಪ್ಯಾರಿಸನ್. ಅದಕ್ಕೋಸ್ಕರ ಕಂಪ್ಯಾರಿಸನ್ಗೆ ಯಾವುದೋ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಅದೇ ಅಮೌಂಟನ್ನು ವಾಪಸ್ ತೊಗೊಳ್ಬೇಕು. ಈಗ ಲೀಸ್ಟ್ ಅಂದರೆ ಏನೂ ಇಲ್ಲೇ ಇಲ್ಲ 0 ಇದೆ ಅಂತ ಹೇಳಿದ್ರೆ 0ನ ತೊಗೊಳ್ಳೋದಲ್ಲ, ಬಿಕಾಸ್ ಇಲ್ಲಿ ವಿಚ್ ಎವರ್ ಇಸ್ ಲೀಸ್ಟ್ ಇದೆ. ಸೊ ಲೀಸ್ಟ್ ಅಂದ ತಕ್ಷಣ 0 ತೊಗೊಳ್ಳೋದಲ್ಲ. ಏನಂದರೆ ಕಂಪೇರ್ ಮಾಡಲಿಕ್ಕೆ ದರ್ ಇಸ್ ಅ ನೋ ಅಮೌಂಟ್. ದ್ಯಾಟ್ಸ್ ವೈ ವಾಟ್ ಎವರ್ ದ ಅಮೌಂಟ್ ವಿ ಗಾಟ್ ಇನ್ ಅ ಸ್ಟೆಪ್ 1 ವ್ಯಾಲ್ಯೂ ದ್ಯಾಟ್ ಅಮೌಂಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಅ ಸ್ಟೆಪ್ 2 ವ್ಯಾಲ್ಯೂ, ಅಥವಾ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕೊಡ್ತಾರೆ. ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ಅಮೌಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಸೇಮ್ ಅಮೌಂಟ್ ತೊಗೊಂಡಿದ್ವಿ. ಇಲ್ಲ 10,000 20,000 ಏನೇ ಇತ್ತು ಕೂಡ ವಿಚ್ ಎವರ್ಸ್ ಲೀಸ್ಟ್ ತೊಗೊಳ್ತಿದ್ವಿ. ಸರ್ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಲೀಸ್ಟ್ ತೊಗೊಳ್ಳೋದಲ್ಲ. ಓಕೆ, ಇದನ್ನು ನಾವು ಸ್ಟೆಪ್ 2 ವ್ಯಾಲ್ಯೂ ಅಂತ ಕರಿತೀವಿ. ಸ್ಟೆಪ್ 2 ವ್ಯಾಲ್ಯೂ, ಆರ್ ಇದನ್ನು ಇನ್ನೊಂದು ಕರಿಬೋದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕೂಡ ಕರೀತಾರೆ. ಇನ್ನು ಸ್ಟೆಪ್ 3 ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೆಪ್ 2 ವ್ಯಾಲ್ಯೂ ಆರ್ ಆ್ಯಕ್ಚುವಲ್ ರೆಂಟ್ ವಿಚ್ ಎವರ್ ಈಸ್ ಹೈ ತೊಗೊಳ್ತೀವಿ. ಓಕೆ, ಕಂಪ್ಯಾರಿಸನ್ ಮಾಡಬೇಕಾದ್ರೆ ವಿಚ್ ಎವರ್ ಈಸ್ ಹೈ ತೊಗೊಳ್ತೀವಿ. ಇನ್ನು ಸ್ಟೆಪ್ 2 ವ್ಯಾಲ್ಯೂ ಅಂತ ಹೇಳಿದ್ರೆ ವಾಟ್ ಎವರ್ ವಿ ಫೈಂಡ್ ಔಟ್ ಹಿಯರ್. ಓಕೆ, ಇದು 38,000 ಸ್ಟೆಪ್ 2 ವ್ಯಾಲ್ಯೂ ಆ್ಯಂಡ್ 1,30,000 ಇಲ್ಲಿ ಸ್ಟೆಪ್ 2 ವ್ಯಾಲ್ಯೂ ಇದೆ. ಇನ್ನು ಆ್ಯಕ್ಚುವಲ್ ರೆಂಟ್, ಈ ಆ್ಯಕ್ಚುವಲ್ ರೆಂಟ್ ತೊಗೊಳ್ಬೇಕಾದ್ರೆ ಇಲ್ಲಿ ನೋಡ್ರಿ, ಆ್ಯಕ್ಚುವಲ್ ರೆಂಟ್ ರಿಸೀವೇಬಲ್ 4,000 ಪರ್ ಮಂತ್, 12,000 ಪರ್ ಮಂತ್. ಇಲ್ಲಿ ನೇರವಾಗಿ ಕೆಲವೊಂದು ಟೈಮಿಗೆ ಆ್ಯಕ್ಚುವಲ್ ರೆಂಟನ್ನು 4,000 ಇಂಟು 12 ಮಾಡಿ ತೊಗೊಳ್ಳೋದಲ್ಲ. ಅಕಸ್ಮಾತ್ ಏನಾದರೂ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಇದ್ದರೆ ಆ ಅನ್ರಿಯಲೈಸ್ಡ್ ರೆಂಟನ್ನು ಲೆಸ್ ಮಾಡಿ ಔಟ್ ಆಫ್ ಕಾಲಮಲ್ಲಿ ತೊಗೊಳ್ತೀರಾ. ಓಕೆ, ಸೊ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಯಾವುದೂ ಕೂಡ ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ, ಎಲ್ಲಿ ಕೂಡ ನೋಡಿದ್ರೆ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ. ಬೋನೋಫೈಡ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಇದೆ. ಆ ರಿಕವರ್ ಅನ್ರಿಯಲೈಸ್ಡ್ ರೆಂಟನ್ನು ನಾವು ಬೇರೆ ಕಡೆ ತೊಗೊಳ್ತೀವಿ. ಓಕೆ, ಸೊ ಇಲ್ಲಿ ಏನಂತಂದರೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಪರ್ಟಿಕ್ಯುಲರ್ ಕೊಟ್ಟಿಲ್ಲ. ಹಾಗೇನಾದರೂ ಕೊಟ್ಟಿದ್ದ ಅಂತ ಹೇಳಿದ್ರೆ ವಾಟ್ ಎವರ್ ದ ರೆಂಟ್ ಕಲೆಕ್ಟೆಡ್ ಬೈ ದ ಓನರ್ ಹ್ಯಾಸ್ ಟು ಬಿ ಡಿಡಕ್ಟೆಡ್ ಅಂತ ಹೇಳಿದ್ರೆ ಅದನ್ನು ಅನ್ರಿಯಲೈಸ್ಡ್ ರೆಂಟನ್ನು ಲೆಸ್ ಮಾಡಿ ಹೊರಗಡೆ ತೊಗೊಳ್ತೀವಿ. ಓಕೆ, ಇಲ್ಲಿ ಯಾವುದೂ ಇಲ್ಲ. ದಟ್ಸ್ ವೈ ಏನಿದೆ, ಎಷ್ಟು ಅಮೌಂಟ್ 4,000 ಪರ್ ಮಂತ್ ಇದೆ ಅಂತ ಹೇಳಿದ್ರೆ ಹೌಸ್ 1ಗೆ 4,000 ಇಂಟು 12. ಓಕೆ, ಇನ್ನು ಸೆಕೆಂಡ್ ಹೌಸಿಗೆ ಎಷ್ಟಿದೆ ಅಂತ ಹೇಳಿದ್ರೆ 12,000 ಪರ್ ಮಂತ್ ಇದೆ ಇಂಟು 12. ಸೊ 4,000 ಇಂಟು 12 ಅಂತ ಹೇಳಿದ್ರೆ ಇಲ್ಲಿ 48,000 ಆಗುತ್ತೆ. ಇನ್ನು ಇಲ್ಲಿ 12,000 ಇಂಟು 12 ಅಂತ ಹೇಳಿದ್ರೆ 1,44,000 ಆ್ಯಕ್ಚುಯಲ್ ರೆಂಟ್ ಆಗುತ್ತೆ. ಇದರೊಳಗಡೆ ಏನು ಮಾಡ್ತೀವಿ, ವಿಚ್ ಎವರ್ ಈಸ್ ಹೈ ಔಟ್ರ್ ಕಾಲಮಲ್ಲಿ ತೊಗೊಳ್ತೀವಿ. ಓಕೆ, ವಿಚ್ ಎವರ್ ಈಸ್ ಹೈ ಅಂತ ಹೇಳಿದ್ರೆ ಇಲ್ಲಿ 48,000 ಬರುತ್ತೆ, ಇಲ್ಲಿ 1,44,000 ಬರುತ್ತೆ. ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್. ಬಿಫೋರ್ ವೇಕೆನ್ಸಿ ಪೀರಿಯಡ್. ಸೊ ಬಿಫೋರ್ ವೇಕೆನ್ಸಿ ಪೀರಿಯಡ್ ಎಷ್ಟಿದೆ ಅಂತ ಹೇಳಿದ್ರೆ 48,000 ಆ್ಯಂಡ್ 1,44,000. ಏನಿತ್ತು ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ವೇಕೆನ್ಸಿ ಪೀರಿಯಡ್ ಇಸ್ ನಥಿಂಗ್ ಬಟ್ ವೈಲ್ ದ ಟೆನೆಂಟ್ ಈಸ್ ನಾಟ್ ಸ್ಟೇಯಿಂಗ್ ಇನ್ ಹೋಮ್ ಆಲ್ಸೋ ಹಿ ಹ್ಯಾಸ್ ಟು ಪೇ ದ ಟ್ಯಾಕ್ಸ್, ಬಟ್ ಇಲ್ಲಿ ರೆಂಟ್. ಅದನ್ನ ನಾವೇನು ಮಾಡ್ತೀವಿ ಅಂದರೆ ವೇಕೆನ್ಸಿ ಪೀರಿಯಡ್ ಅಂತ ಕನ್ಸಿಡರೇಷನ್ ಮಾಡಿ ಆ ವೇಕೆನ್ಸಿ ಪೀರಿಯಡನ್ನು ಲೆಸ್ ಮಾಡ್ತೀವಿ. ಸೊ ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ಅವ್ನು ಎಷ್ಟು ತಿಂಗಳು ಇಲ್ಲ ಅನ್ನೋದಿರುತ್ತೆ, ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಲೆಸ್ ವೇಕೆನ್ಸಿ ಲಾಸ್ ಅಥವಾ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಇದೆ. ಓಕೆ, ಪ್ರಾಬ್ಲಮಲ್ಲಿ ಇದೆ ನೋಡಿರಿ. ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿರಿ, ವೇಕೆನ್ಸಿ ಪೀರಿಯಡ್ ಎಷ್ಟು ತಿಂಗಳು ಅವನು ಇಲ್ಲ ಅಂದರೆ ಎಷ್ಟು ತಿಂಗಳು ನಮ್ಗೆ ರೆಂಟ್ ಬರಲ್ಲ ಅಂತ ಹೇಳಿದ್ರೆ 3 months ರೆಂಟ್ ಬರಲ್ಲ. ಇಲ್ಲಿ ಡ್ಯಾಶ್ ಇದೆ. ಸೆಕೆಂಡ್ ಹೌಸ್ಗೆ 1 ಹೌಸ್ಗೆ 3 months ಇದೆ. 3 months ಅಂತ ಹೇಳಿದ್ರೆ ಪರ್ ಮಂತಿಗೆ ಎಷ್ಟಿತ್ತು ಅಲ್ಲಿ 4,000 ಇದೆ. ಹಾಗಾದರೆ 4,000 ಇಂಟು 3 ಇದೇ 48,000ಅಲ್ಲಿ ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. 1,44,000. ಸೊ 4,000 ಇಂಟು 3 ಅಂತ ಹೇಳಿದ್ರೆ 12,000 ಆಗುತ್ತೆ. ಇನ್ನು ಇಲ್ಲಿ ಡ್ಯಾಶ್ ಇದೆ. ಸೊ 36,000, 1,44,000. This is called gross annual value. ಇದೇನಾಗಿರುತ್ತೆ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇನ್ ದಿಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಲೆಸ್ municipal tax
paid by owner. Okay, whatever the municipal tax is given in a problem which is paid by the owner, ನೆನಪಿರಲಿ ಟೆನೆಂಟ್ ಪೇಮೆಂಟ್ ಮಾಡಿರೋ ಅಂತ ಮುನ್ಸಿಪಲ್ ಟ್ಯಾಕ್ಸನ್ನು ನಾವು ತೊಗೊಳ್ಳೋದಿಲ್ಲ. ಅದ್ರ ಜೊತೆಗೆ ಮುನ್ಸಿಪಲ್ ಟ್ಯಾಕ್ಸ್ ವಿಚ್ ಇಸ್ ಪೇಡ್ ಟು ದ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಲ್ಸೋ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್. ಬಟ್ ದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಲೆಟ್ಔಟ್ ಹೌಸ್ ಪ್ರಾಪರ್ಟಿಗಳಿಗೆ, ಡೀಮ್ ಲೆಟ್ಔಟ್ ಪ್ರಾಪರ್ಟಿ ಹೌಸ್ಗಳಿಗೆ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇಲ್ಲಿ ಒಂದು ಗಮನ ಇರಲಿ, ಈ ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಒಂದು ಹೇಳಿದ್ರೆ, ಮುನ್ಸಿಪಲ್ ಟ್ಯಾಕ್ಸ್ 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಪ್ಲಸ್ 2% ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಆ್ಯಸ್ ಅ ಸೆವರೇಜ್ ಸೆಸ್. ಸೆವರೇಜ್ ಸೆಸ್ ಅಂತ ಹೇಳಿದ್ರೆ ಇದು ನಾವೇನು ಒಳಚರಂಡಿ ವ್ಯವಸ್ಥೆಗಳಂತ ಏನು ಕರಿತೀವಿ, ಸಿಟಿ ಒಳಗಡೆಗೆ, ಪಟ್ಟಣಗಳೊಳಗೆ ಸಿಟಿ ಒಳಚರಂಡಿ ವ್ಯವಸ್ಥೆ ಇರುತ್ತೆ, ಅದ್ರ ಮೇಲೆ ಅದಕ್ಕೋಸ್ಕರ ಸೆಸ್ಸನ್ನು ಕಟ್ತೀವಿ. ಓಕೆ, ಆ ಸೆಸ್ ಎಷ್ಟು ಅಂತಂದರೆ 2% ಆನ್ ಮುನ್ಸಿಪಲ್ ಟ್ಯಾಕ್ಸ್. ಇನ್ನು ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ, 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಹೌಸ್ ಫಸ್ಟ್ಗೆ 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಇಲ್ಲಿ ನೋಡಿರಿ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ ನಮ್ಮದು, ಫಸ್ಟ್ ಒಂದು 40,000 ಇದೆ. ಸೊ 10% ಆಫ್ 40,000 ಎಷ್ಟಾಗುತ್ತೆ, 4,000 ಆಗುತ್ತೆ. ಪ್ಲಸ್ 2% ಆಫ್ 4,000. ಯಾಕಂತ ಹೇಳಿದ್ರೆ ಮುನ್ಸಿಪಲ್ ರೆಂಟಲ್ನ 2%, ಸೊ ಮುನ್ಸಿಪಲ್ ಟ್ಯಾಕ್ಸ್ನ 2%. ಸೊ ಇದರ 2% ಎಷ್ಟಾಗುತ್ತೆ ಅಂತ ಹೇಳಿದ್ರೆ 80 ರೂಪೀಸ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, 10% ಆಫ್ 40,000 ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಇಲ್ಲಿದೆ ನೋಡಿ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ 10% ಆಫ್ ಮುನ್ಸಿಪಲ್ ರೆಂಟಲ್ ಅಂದರೆ 4,000 ಆಗುತ್ತೆ. ಈ 4,000 ಮೇಲೆ 2% ಆಫ್ 4,000 ಇಲ್ಲಿ ಹೇಳಿದ್ದಾರೆ. 2% ಮುನ್ಸಿಪಲ್ ಟ್ಯಾಕ್ಸ್ ಆ್ಯಸ್ ಅ ಸೆವರೇಜ್ ಸೆಸ್, 2% ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಆ್ಯಸ್ ಅ ಸೆವರೇಜ್ ಸೆಸ್. ಸೊ ಅದೆಷ್ಟಾಗುತ್ತೆ ಅಂದರೆ 80 ಆಗುತ್ತೆ. ಸೊ ಟೋಟಲ್ ಎರಡೂ ಸೇರಿಬಿಟ್ಟು 4,080 ರೂಪೀಸ್ ಆಗುತ್ತೆ. ಯಾವ ಹೌಸ್ಗೆ? ಫಸ್ಟ್ ಹೌಸ್ 4,080 ಈಸ್ ಅ ಮುನ್ಸಿಪಲ್ ಟ್ಯಾಕ್ಸ್. ಇನ್ನು ಸೆಕೆಂಡ್ ಹೌಸ್ಗೆ ನೋಡಿ 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಸೆಕೆಂಡ್ ಹೌಸ್ನ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ ನೋಡಿ 1,30,000 ಇದೆ. ಆ 1,30,000, ಸೊ ದಟ್ ಈಸ್ 13,000. ಹೌದಾ? ಇನ್ನು ಪ್ಲಸ್ 2% ಆಫ್ 13,000. ಏನಿದು 13,000 2% ಅಂತ ಹೇಳಿದ್ರೆ ಇಲ್ಲಿ ಹೇಳಿ ನೋಡಿದ್ರಿ. ಸೊ 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಪ್ಲಸ್ 2% ಮುನ್ಸಿಪಲ್ ಟ್ಯಾಕ್ಸ್ ಆಸ್ ಅ ಸೆವರೇಜ್ ಸೆಸ್. ಸೊ 2% ಆನ್ 13,000 ಅದೆಷ್ಟಾಗುತ್ತೆ ಅಂತ ಹೇಳಿದ್ರೆ 260 ಆಗುತ್ತೆ. ಸೊ ಎರಡು ಸೇರಿಸ್ಬಿಟ್ಟು ಇಲ್ಲಿ 13,260 ರೂಪೀಸ್ ಆಗುತ್ತೆ. ಏನಿದು ಮುನ್ಸಿಪಲ್ ಟ್ಯಾಕ್ಸ್. ಓಕೆ, ಆ ಮುನ್ಸಿಪಲ್ ಟ್ಯಾಕ್ಸ್ನ ಏನು ಮಾಡ್ತೀರಾ, ಲೆಸ್ ಮಾಡ್ತೀರಾ. ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಿಮಗೆ ಸಿಗುವಂಥ ಅಮೌಂಟು 31,920. ಇನ್ನು ಇಲ್ಲಿ 1,30,740 ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇದು ಗೊತ್ತಾಯ್ತಲ್ಲ, 4,080 to 13,260 ಅಂತ ಹೇಳಿದ್ರೆ ಇಲ್ಲಿ ಹೇಳಿದಾನೆ ಮುನ್ಸಿಪಲ್ ಟ್ಯಾಕ್ಸ್ 10% ಆಫ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಪ್ಲಸ್ 2% ಆನ್ ಮುನ್ಸಿಪಲ್ ಟ್ಯಾಕ್ಸ್ ಆಸ್ ಅ ಸೆವರೇಜ್ ಸೆಸ್. ಸೆವರೇಜ್ ಸೆಸ್ ಅಂದರೆ ನಥಿಂಗ್ ಬಟ್ ಇಟ್ಸ್ ಒನ್ ಆಫ್ ದ ಸೆಸ್. ಈಗ ನಾವೇನು ಸೆಕೆಂಡರಿ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್ ಅಂತ ಕೌಂಟ್ ಮಾಡ್ತೀವಿ, ಅದೇ ರೀತಿ ಇಲ್ಲೂ ಕೂಡ ಸೆವರೇಜ್ ಅಂದರೆ ಒಳಚರಂಡಿ ವ್ಯವಸ್ಥೆಗೆ ಇರುವಂಥ ಒಂದು ಸೆಸ್. ಅದು ಎಷ್ಟು ಮುನ್ಸಿಪಲ್ ಟ್ಯಾಕ್ಸ್ ಇದೆಯೋ ಅದರ ಮೇಲೆ 2%. ಸೊ ಇಲ್ಲಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂನ 10% ಮುನ್ಸಿಪಲ್ ಟ್ಯಾಕ್ಸ್ ಇದೆ. ಆಯಿತಾ? ಸೊ ಆ ಅಮೌಂಟನ್ನು ನೋಡಿದಾಗ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಇನ್ನು ಇದರೊಳಗಡೆ ನಾವು ಲೆಸ್ ಮಾಡಬೇಕಾಗಿರ್ತೀವಿ ಅಂತ ಹೇಳಿದ್ರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಅದರಲ್ಲಿ ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್ at 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಇಲ್ಲಿದೆ. ಇದರ 30% ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಅಂದರೆ ಹೌಸ್ 1ಗೆ 31,920 ಇಂಟು 30% ಎಷ್ಟು ಬರುತ್ತೆ. ಇನ್ನು ಹೌಸ್ 2ಗೆ 1,30,740 ಇಂಟು 30 ಡಿವೈಡೆಡ್ ಬೈ 100. ಅದು ಹೌಸ್ 2ಗೆ ಆ್ಯಂಡ್ ಹೌಸ್ 1ಗೆ. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಇದು ಫಿಕ್ಸ್ಡ್ ಇರುತ್ತೆ, ಚೇಂಜ್ ಆಗೋಲ್ಲ. ಅಮೌಂಟು ಎಷ್ಟಿದೆ ಅಂತ ಹೇಳಿದ್ರೆ 9,576 ಸಿಗುತ್ತೆ ಹೌಸ್ 1ಗೆ. ಇದು 9,576. ಇನ್ನು ಹೌಸ್ 2 ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 39,222 ಸಿಗುತ್ತೆ. ಓಕೆ, ಇನ್ನು ಸೆಕೆಂಡ್ ಅಂಡರ್ ಸೆಕ್ಷನ್ 24B ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಹೌಸ್ ಲೋನ್.
ಓಕೆ, ಇಂಟ್ರೆಸ್ಟ್ ಆನ್ ಲೋನ್. ಈ ಇಂಟ್ರೆಸ್ಟ್ ಆನ್ ಲೋನಲ್ಲಿ ಎರಡು ರೀತಿಯ ಲೋನ್ಗಳಿದಾವೆ. ಫಸ್ಟ್ ಒನ್ ಈಸ್ ಎರಡು ರೀತಿಯ ಇಂಟ್ರೆಸ್ಟ್. ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ and second one post construction interest. Okay, pre construction interest and post construction interest. ಸೊ ಈ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಮತ್ತು ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟನ್ನ ಕೌಂಟ್ ಮಾಡಬೇಕಾ ಅಥವಾ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಬಟ್ ಹಿಯರ್ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಒಂದು ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ, ಹೌದಾ? ಸೊ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು 12,000 ಇದೆ ಮತ್ತು 48,000 ಇದೆ. ನಾವು ಇಲ್ಲಿ ಅದನ್ನು ಕನ್ಸಿಡರೇಷನ್ ಮಾಡಿದ ಹೇಗೆ ಅಂತ ಹೇಳಿದ್ರೆ 12,000 ಮತ್ತು 48,000 ಎರಡೂ ಕೂಡ ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಕಂಡು ಹಿಡ್ಕೊಂಡಿದ್ದೀವಿ. ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಯಾಕೆ ಅಂತ ಹೇಳಿದ್ರೆ, ಹಿಯರ್ ಪ್ರಾಬ್ಲಮಲ್ಲಿ ಹೇಳೋ ಹಾಗೆ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಸೆಕೆಂಡ್ ಸ್ಟಾರ್ಟೆಡ್ ಆನ್ 1st November 2013 ಆ್ಯಂಡ್ ಶಿ ಬಾರೋಡ್ 4 lakh at 12% ಆನ್ 1st July 2014 ಫಾರ್ ದ ಕಂಪ್ಲೀಷನ್ ಆಫ್ ಹೌಸ್. ಅಂದರೆ 2014 ಜುಲೈಯಲ್ಲಿ ಅವಳು 4 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದಾಳೆ. ಸೊ ಆ 4 ಲಕ್ಷದ ಲೋನಿಗೆ 12% ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 48,000 ಆಗುತ್ತೆ, ಹೌದಾ? ಯಾವುದಿದು? ಹೌಸ್ 2ಗೆ ಸಂಬಂಧಪಟ್ಟಂಗೆ. ಸೊ ಹೌಸ್ 2ಗೆ ಸಂಬಂಧಪಟ್ಟಂಗೆ ಆ ರೀತಿ ಆಗುತ್ತೆ ಅನ್ನೋದಾದರೆ ಅದು ಒಂದು ವರ್ಷದ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ದಟ್ಸ್ ವೈ ನಾವಿಲ್ಲಿ ಏನಂತ ಅವ್ರು ಕೊಟ್ಟಿರೋದು ಪ್ರೀವಿಯಸ್ ಇಯರಿಗೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟ್ ಆನ್ ಲೋನ್ ಪ್ರೀವಿಯಸ್ ಇಯರಿಗೆ 12,000 ಇದೆ ಆ್ಯಂಡ್ ಅದೇ ಹೌಸ್ 2ಗೆ 48,000 ಇದೆ. ಸೊ ಈ 48,000 ಮತ್ತು 12,000 ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ನಾವು ಕನ್ಸಿಡ್ರೇಷನ್ ಮಾಡೋದಾದರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟನ್ನು ಕಂಡುಹಿಡಿಯಬೇಕಾಗುತ್ತೆ. ಓಕೆ, ಯಾವುದು? ಓನ್ಲಿ ಫಾರ್ ಹೌಸ್ 2ಗೆ ಸಂಬಂಧಪಟ್ಟಂಗೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ನ ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ ಆಗಿ ಕಂಪ್ಯೂಟೇಷನ್ ಆಫ್ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್. ಓಕೆ, ಕಂಪ್ಯೂಟೇಷನ್ ಆಫ್ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಸಿಂಪಲ್. ಲೋನ್ ಬಾರೋ ಡೇಟ್ ತಗೊಳ್ರಿ. ಲೋನ್ ಬಾರೋಡ್ ಡೇಟ್ ಯಾವ ಡೇಟಿಗೆ ಲೋನ್ ತೊಗೊಂಡಿದ್ದಾರೆ ಇಲ್ಲಿದೆ ನೋಡ್ರಿ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದು November 2013ಗೆ, ಬಟ್ ಶಿ ಬಾರೋಡ್ ಲೋನ್ ₹4 lakh at 12% ಆನ್ 1st July 2014. ಆಯಿತಾ? ಇದು ನೆನಪಿರ್ಬೇಕಾಯ್ತು. ಹಾಗಾದರೆ 1st July ಅಂತ ಹೇಳಿದ್ರೆ 7, 2014ಗೆ ಲೋನ್ ತೊಗೊಂಡಿದ್ದಾರೆ. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಡೇಟ್ ಯಾವಾಗ ಇಲ್ಲಿ ಬರ್ಕೊಡ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಯಾವಾಗ ಇಲ್ಲಿ ನೋಡ್ರಿ. ದ ಹೌಸ್ ವಾಸ್ ಕಂಪ್ಲೀಟೆಡ್ ಆನ್ 30 November 2016. ಯಾವಾಗ? 30 ನವೆಂಬರ್ ಅಂದರೆ 11 ಬರುತ್ತೆ. 2016 ಏನಾಗಿದೆ? ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇಲ್ಲಿ ಲೋನ್ ರೀಪೇಮೆಂಟ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ಗಳಿಲ್ಲ. ದಟ್ಸ್ ವೈ ಈ ಲೋನ್ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋ ಡೇಟ್ವರೆಗೂ ನೋಡಿಕೊಂಡು ಆ ಡೇಟಿನ ಪ್ರೀವಿಯಸ್ ಇಯರ್ನ ಕೊನೆಯ ದಿನದವರೆಗೆ ನಮಗೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಇರುತ್ತೆ, ಆಯಿತಾ? ರೀಪೇಮೆಂಟ್ ಆಫ್ ಅ ಲೋನ್ ಕೊಟ್ಟಿದ್ರೆ ಅವೆರಡನ್ನೂ ಕಂಪೇರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ಇಂಟ್ರೆಸ್ಟ್ ಈಗ ಲೋನ್ ಬಾರೋ ಡೇಟು 1/7/2014 ಇದೆ ಟು 31/3/2015, ಆಯಿತಾ? ಇದು ಫಸ್ಟ್ ಇಯರ್ಗೆ. ಅದಕ್ಕಿಂತ ಮುಂಚೆ ನಾವು ಒಂದು ಡೇಟ್ ಬರ್ಕೊಂಬಿಡೋಣ ಎಲ್ಲಿಂದ ಅಂದರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಷ್ಟಾಗುತ್ತೆ ಅಂತ. ಸೊ 1/7/2014 ಟು ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 30/11/2016, ಹೌದಾ? ಹಾಗಾದರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ಡೇಟಿನ ಪ್ರೀವಿಯಸ್ ಇಯರ್ನ ಕೊನೆಯ ದಿನದವರೆಗೆ ನಮಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇರುತ್ತೆ. ಇಲ್ಲಿಗೆ ಬರೀಬೋದು ಅದನ್ನ, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಏನು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಷ್ಟು? 1/7/2014 ಟು ಯಾವ ಡೇಟಿಗೆ ಕಂಪ್ಲೀಟ್ ಆಗಿದೆಯೋ ಅದರ ಪ್ರೀವಿಯಸ್ ಇಯರ್ನ ಕೊನೆಯ ದಿನ. ಇಲ್ಲಿ 2016 ನಮ್ಮ ಇಯರ್ ಕಂಪ್ಲೀಟ್ ಆಗಿದ್ದು ಅಂತ ಹೇಳಿದ್ರೆ 2015-16 ಇದು ಇಯರ್. ಸೊ ಹಾಗಾದರೆ ಕೊನೆಯ ದಿನ ಯಾವಾಗ ಆಗಿರುತ್ತೆ? 2016, 31/3/2016. 11 ಇದೆ. ಓಕೆ, 11 ಅಂತಂದರೆ ಈಗ 16-17 ಆಯ್ತಿದ್ದು ಅಂದರೆ 2016-17 ನಮ್ಮ ಈ ಇಯರ್ ಆದರೆ ಈ ಡೇಟಿನ ಪ್ರೀವಿಯಸ್ ಇಯರ್ನ ಕೊನೆಯ ದಿನ. ಈ ಡೇಟು 30/11/2016 ಅಂದರೆ ಇದರ ಪ್ರೀವಿಯಸ್ ಇಯರು 1/4/2015 to 16 ಇರುತ್ತೆ. ಸೊ ಹಾಗಾದರೆ ಕೊನೆಯ ದಿನ 31/3/2016 ಈ ಡೇಟ್ವರೆಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಆಗಿರುತ್ತೆ. ಸೊ ನಾವು ಅಲ್ಲಿವರೆಗೂ ಕೂಡ ಏನಂತ ಹೇಳಿದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಕನ್ಸಿಡರೇಷನ್ ಮಾಡಿ ಅದನ್ನು ಕೌಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ 1/7/2014 to 31/3/2015 ಎಷ್ಟು ತಿಂಗಳುಗಳಾಗ್ತವೆ? 9 ತಿಂಗಳುಗಳಾಗ್ತವೆ. ಸೊ ಅದನ್ನು ನೋಡೋಣಂತೆ. 4 lakh
ಇಂಟು 12% ಇಂಟು 9 ಡಿವೈಡೆಡ್ ಬೈ 12. ಇದು ಏನೇ ಬರ್ಕೊಂಡಿದ್ದೀನಿ ನೋಡ್ರಿ, ಇದು ಲೋನ್ ಬಾರೋಡ್ ಅಮೌಂಟು 4 lakh. ಇದು 12 ಡಿವೈಡೆಡ್ ಬೈ 100 ಏನಂತಂದರೆ ಪರ್ಸಂಟೇಜ್, 12% ಲೋನ್ ಇದೆ. ಇನ್ನು 9 ಏನಂತ ಹೇಳಿದ್ರೆ ಮಂತ್, ಅದು ಎಷ್ಟು ತಿಂಗಳ ಕಾಲ. ಇಲ್ಲಿ ನೋಡ್ರಿ 7 ಇಂದಂದರೆ 7, 8, 9, 10, 11, 12, 1, 2, 3, 1, 2, 3 ಅವ್ರಿಗೆ ಅಂತಂದರೆ 9 months ಆಗುತ್ತೆ ಅಂತ. ಇನ್ನು ಅದೇ ಮುಂದುವರೆದು 1/4/2015 ಟು 31/3/2016. ಇಲ್ಲಿ ನೋಡಿ 31/3/2016 ಈ ಡೇಟ್ ಇದೆಯಾ? ಸೊ ಆ ಡೇಟ್ ಅವ್ರಿಗೆ ಕಂಡುಹಿಡಿಯಬೇಕಾಗುತ್ತೆ ಅಂತ. ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಇನ್ನು 4 lakh, ಒನ್ಸ್ ಅಗೇನ್ 12 ಇದು ಇಂಟ್ರೆಸ್ಟ್ 1 year ಅಂತ ಬರ್ಕೊಳ್ಳೋಣ, ಆಯಿತಾ. ಸೊ ಈ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಳ್ರಿ. ಇದು 36,000 ಆಗುತ್ತೆ, ಇದು 48,000 ಆಗುತ್ತೆ. ಟೋಟಲ್ಲು 84,000. ಇದು ಟೋಟಲ್ ಇಂಟ್ರೆಸ್ಟ್. ಹಾಗಾದರೆ ಡಿಡಕ್ಟೇಬಲ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದ್ರೆ, ಡಿಡಕ್ಟೇಬಲ್ ಯಾಕಂತ ಹೇಳಿದ್ರೆ ಟೋಟಲ್ ಅಮೌಂಟನ್ನು ನಾವು ಡಿಡಕ್ಟ್ ಮಾಡಲ್ಲ, ಅಲ್ಲಿ 5 ಇನ್ಸ್ಟಾಲ್ಮೆಂಟ್ಗಳ ಮೇಲೆ ಏನು ಮಾಡ್ತೀವಿ ನಾವು, ಅದಕ್ಕೆ ಇಂಟ್ರೆಸ್ಟನ್ನು ಡಿಡಕ್ಷನ್ ಕೊಡ್ತಾ ಹೋಗ್ತೀವಿ. ಡಿಡಕ್ಟೇಬಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 84,000 ಡಿವೈಡೆಡ್ ಬೈ 5, ಯಾಕಂದರೆ 5 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಆ ಅಮೌಂಟ್ ಎಷ್ಟು ಬರುತ್ತೆ ಅಂತಂದರೆ 16,800. ಸೊ 16,800 ಈಸ್ ಅ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್. ಎಷ್ಟು? 16,800. ಸೊ ಇದನ್ನು ಕಂಡುಹಿಡಿದಾಗಿದೆ, ಇಲ್ಲಿ ನೋಡಿರಿ. ಸೊ ಹಾಗಾದರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಎಷ್ಟಿದೆ? ಕೇವಲ ಹೌಸ್ 2 ಮಾತ್ರ 16,800. ಇನ್ನು ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟು ಹೌಸ್ 1ಗೂ ಇದೆ, ಹೌಸ್ 2ಗೆ 48,000 ಇದೆ. ಸೊ ಒಂದು ಸಲ ವಿಷಯ ಮಾಡಿಬಿಟ್ರೆ, ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲಿ 12,000 ಕೊಟ್ಟಿದ್ದಾರೆ, ಬಟ್ ಅದು ಹೌಸ್ ಪರ್ಪಸ್ ಹೌದು ಅಲ್ವ ಅಂತ ಯಾರಿಗೆ ಗೊತ್ತು ಅನ್ನೋದಾದರೆ, ಯು ಹ್ಯಾವ್ ಟು ರೈಟ್ ಅ ನೋಟ್ ದೇರ್. ಇಂಟ್ರೆಸ್ಟ್ ಆನ್ ಲೋನ್ ವಿಚ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ವಿ ಹ್ಯಾವ್ ಕನ್ಸಿಡರ್ ದ್ಯಾಟ್ ಇಟ್ ಈಸ್ ದ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಆರ್ ಪರ್ಚೇಸಿಂಗ್ ಆಫ್ ಹೌಸ್ ಅಂತ. ಇದು 12,000 ಇದರ ಬಗ್ಗೆ ಏನು ಕೊಟ್ಟಿಲ್ಲ ಮಾಹಿತಿ, ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಆಸ್ ಅ ಲೋನ್. ಯಾವುದು ಅಂದರೆ ಹೌಸ್ ಲೋನ್ ಅಂತಲೇ ಕನ್ಸಿಡರೇಷನ್ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇನ್ನು ನೋಡೋದಾದರೆ ಇದನ್ನು ಲೆಸ್ ಮಾಡಿರಿ, ಮೀನ್ಸ್ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಟೋಟಲಾಗಿ ಎಲ್ಲವನ್ನ ಲೆಸ್ ಮಾಡಬೇಕಾಗುತ್ತೆ. ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A, B ಎರಡನ್ನೂ ಡಿಡಕ್ಟ್ ಮಾಡಿ ನಮಗೆ ಉಳಿಯುವಂಥ ಅಮೌಂಟು ಎಷ್ಟು ಅಂತ ಹೇಳಿದ್ರೆ 10,344 ಉಳಿಯುತ್ತೆ. ಇಲ್ಲಿ 26,718. ಓಕೆ, ದಿಸ್ ಈಸ್ ನಾಟ್ ಆ್ಯಕ್ಚುಲಿ ಟ್ಯಾಕ್ಸಬಲ್ ಅಮೌಂಟ್, ಬಟ್ ಒನ್ ಆಫ್ ದ ಬಿಫೋರ್, ಬಟ್ ಆದರೂ ಕೂಡ ನಾವು ಟ್ಯಾಕ್ಸಬಲ್ ಅಮೌಂಟ್ ಅಂತ ಬರ್ಕೊಂಡು, ಬಟ್ ಇಟ್ಸ್ ನಾಟ್ ಅನ್ ಎಕ್ಸಾಕ್ಟ್ಲಿ ಟ್ಯಾಕ್ಸಬಲ್ ಅಮೌಂಟ್ ವಾಟ್ ವಿ ಆರ್ ಗೋಯಿಂಗ್ ಟು ಪೇ ದ ಟ್ಯಾಕ್ಸ್. ಬಿಕಾಸ್ ಪ್ರಾಬ್ಲಮಲ್ಲಿ ಒಂದು ಕಡೆ ಹೇಳಾಗಿದೆ ಏನಂತ ಹೇಳಿದ್ರೆ, ಬೋನೋಫೈಡ್ ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಇದೆ 36,000 ಆ್ಯಂಡ್ ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್ 10,000 ಇದೆ. ಈ ಎರಡನ್ನೂ ಕೂಡ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್. ಸೊ ಈ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡನ್ನು ಕೊನೆಗೆ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. 36,000 ಯಾವುದಕ್ಕೆ? ಹೌಸ್ 2ಗಿದೆ 36,000. ಓಕೆ, ಇನ್ನು ಸೆಕೆಂಡ್ ಏನಂತ ಹೇಳಿದ್ರೆ ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್ ಎಷ್ಟಿದೆ? 10,000 ಇದೆ. ಓಕೆ, ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟು 20,344. ಓಕೆ, so sorry to say this, it is ended 30 and 62,718. ಓಕೆ, ಈ ಅಮೌಂಟನ್ನು ಯಾವ ಅಮೌಂಟನ್ನು ಅಂತ ಹೇಳಿದ್ರೆ 20,344 ಆ್ಯಂಡ್ 62,718 is a taxable income from house property. With house 1 and house 2. ಓಕೆ, ದಿಸ್ ಈಸ್ ದ ಸೊಲ್ಯೂಷನ್. ಆ್ಯಂಡ್ ಇವುಗಳ ಬಗ್ಗೆ ಒಂದು ಸಲ ಹಾಗೆ ಹೇಳ್ಬಿಡ್ತೀನಿ ಕೊನೆಯದಾಗಿ. ಇವೇನಿದ್ದಾವೆ, ಆ್ಯಕ್ಚುಯಲ್ ರಿಪೇರ್ ರೆಂಟು, ಗ್ರೌಂಡ್ ರೆಂಟು, ಫೇರ್ ಇನ್ಸೂರೆನ್ಸ್ ಪ್ರೀಮಿಯಮ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್, ಕಲೆಕ್ಷನ್ ಚಾರ್ಜಸ್,
ಆಲ್ ವಿಲ್ ಟೇಕನ್ ಇನ್ ಅ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ 30%. ನಾವೇನು ಇಲ್ಲಿ ಡಿಡಕ್ಷನ್ ಮಾಡ್ತೀವಿ ಗೊತ್ತಾ, ಅಂದರೆ ಅಂಡರ್ ಸೆಕ್ಷನ್ 24A ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಟ್ 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಇದೇ 30%ಅಲ್ಲಿ ಇವೆಲ್ಲ ಚಾರ್ಜಸ್ಗಳು ಇನ್ಕ್ಲೂಡ್ ಆಗಿರ್ತವೆ. ಯಾವುದು? ರಿಪೇರು, ಗ್ರೌಂಡ್ ರೆಂಟು, ಫೇರ್ ಇನ್ಸೂರೆನ್ಸ್, ಆ್ಯನ್ಯುವಲ್ ಚಾರ್ಜಸ್ ಆ್ಯಂಡ್ ದ ಕಲೆಕ್ಷನ್ ಚಾರ್ಜಸ್. ಇವೆಲ್ಲ ಎಲ್ಲಿರ್ತವೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%ಅಲ್ಲಿ ಇರ್ತವೆ. ಇವುಗಳನ್ನು ಎಲ್ಲೂ ಕೂಡ ನೀವು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.